ಚನ್ನರಾಜು ಹಟ್ಟಿಹೊಳಿ ಪೆನಲ್ಗೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಕಾರ್ಮಿಕರ ಬೆಂಬಲದ ಬಲ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಕಾವು ದಿನೇ ದಿನೇ ಜೋರಾಗುತ್ತಿದ್ದು, ಬರುವ 28ರಂದು ಚುನಾವಣೆ ನಡೆಯಲಿದೆ. ಈ ಬಾರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಈ ಬಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾರ್ಗದರ್ಶನದಲ್ಲಿ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್, ಚನ್ನರಾಜು ಹಟ್ಟಿಹೊಳಿ, ವಿಠ್ಠಲ ಹಲಗೇಕರ್ ನೇತೃತ್ವದ ಕಾರ್ಖಾನೆ ಪುನಶ್ಚೇತನ ಪೆನಲ್ ನಿನ್ನೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಕಾರ್ಮಿಕರನ್ನ ಭೇಟಿಯಾಗಿ ಚುನಾವಣಾ ನಿಮಿತ್ತ ಪ್ರಚಾರ ನಡೆಸಿ ಕಾರ್ಮಿಕರು ಬೆಂಬಲ ಕೇಳಿದರು. ಈ ಸಂದರ್ಭದಲ್ಲಿ ಎಂಎಲ್ಸಿ ಚನ್ನರಾಜು ಹಟ್ಟಿಹೊಳಿ ಹಾಗೂ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿ, ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕಾಗಿ ಹಾಗೂ ಕಬ್ಬು ಬೆಳೆಗಾರರ ಹಿತಕ್ಕಾಗಿ ಮತ್ತು ಕಾರ್ಮಿಕರ ಹಿತದೃಷ್ಟಿಯಿಂದ ಕಾರ್ಖಾನೆ ಪುನಶ್ಚೇತನ ರೈತರ ಪ್ಯಾನೆಲ್ಗೆ ಮತ ಕೊಡಬೇಕು ಎಂದು ಮನವಿ ಮಾಡಿದರು. ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ನಿಮಿತ್ತ ಎಲ್ಲ ನನ್ನ ಕಾರ್ಮಿಕ ಅಣ್ಣ ತಮ್ಮಂದಿರ ಹತ್ರ, ಬಂಧುಗಳ ಹತ್ರ ಇದೇ ಬರುವ ರವಿವಾರದಂದು ನಡೆಯಲಿರುವ ಚುನಾವಣೆಗೆ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ಕೇಳಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಆಗಮಿಸಿದ್ದೇವೆ. ನಮ್ಮ ಜೊತೆ ಕಿತ್ತೂರು ಭಾಗದ ಜನಪ್ರಿಯ ಶಾಸಕರು ನಮ್ಮ ಸಹೋದರರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಬಂದಿದ್ದಾರೆ. ಅದರ ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಜೊತೆ ಸ್ಪರ್ಧಿಸಿದಂಥ ಎಲ್ಲ ನಾವು 15 ಜನ ಅಭ್ಯರ್ಥಿಗಳು ಕೂಡ ನಿಮ್ಮ ಮುಂದೆ ಇವತ್ತು ನಿಮ್ಮ ಆಶೀರ್ವಾದ ಕೇಳಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಬಂಧುಗಳೇ, ಸಾಕಷ್ಟು ವರ್ಷಗಳ ಇತಿಹಾಸವನ್ನು ಉಳ್ಳಂಥ ಈ ಒಂದು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಈ ಭಾಗದ ರೈತರ ಕಲ್ಪವೃಕ್ಷ, ಜೀವನಾಡಿ, ಈ ಭಾಗಕ್ಕನ ಒಂದು ದೊಡ್ಡ ಹೆಮ್ಮೆಯ ಸಂಗತಿ. ಈ ಒಂದು ಕಾರ್ಖಾನೆಯ ಚುನಾವಣೆ ಬಂದಾಗ ಈ ಒಂದು ಕಾರ್ಖಾನೆಯನ್ನ ಉಳಿಸಬೇಕು, ಬೆಳೆಸಬೇಕು, ಅದರ ಗತವೈಭವವನ್ನ ಮರುಸ್ಥಾಪನೆ ಮಾಡಬೇಕಂತ ಒಂದು ಸುಂದರವಾದ ಕನಸನ್ನ ಇಟ್ಕೊಂಡು ನಾವೆಲ್ಲ 15 ಜನ ಅಭ್ಯರ್ಥಿಗಳು ಒಂದು ಪ್ಯಾನೆಲ್ ಮಾಡ್ಕೊಂಡಿದ್ದೇವೆ. ಈ ಒಂದು 15 ಜನ ಅಭ್ಯರ್ಥಿಗಳ ಪ್ಯಾನೆಲ್ಗೆ ಖಾನಾಪುರ ಶಾಸಕರಾದಂಥ ವಿಠ್ಠಲ ಹಲಗೇಕರ್ ಅವರು, ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಅವರು ಮತ್ತು ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು, ಮತ್ತು ಜಿಲ್ಲೆಯ ಎಲ್ಲ ಮುಖಂಡರು ನಮ್ಮ ಪ್ಯಾನೆಲ್ಗೆ ಸಹಕಾರ ನೀಡಿದ್ದಾರೆ. ಇಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ನಾವು ಬಂದಿರುವುದು, ಮಾತಾಡ್ಲಿಕ್ಕೆ ಬಂದಿರೋ ಉದ್ದೇಶಪ್ಪ ಅಂತಂದ್ರೆ, ಈ ಕಾರ್ಖಾನೆಯ ಒಳಿತಿಗಾಗಿ ನಾವೆಲ್ಲ ಕೆಲಸ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೇವೆ. ಒಂದು ಗಟ್ಟಿಯಾದಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಈ ಒಂದು ಕಾರ್ಖಾನೆಯನ್ನು ಉಳಿಸಬೇಕು. ಮುಂಬರುವಂಥ ದಿನದಲ್ಲಿ ಈ ರೈತರ ಆಸೆಯಂತೆ ಇದರ ಕೆಪಾಸಿಟಿಯನ್ನು ವೃದ್ಧಿ ಮಾಡಿ ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು. ಮತ್ತು ಈ ಕಾರ್ಖಾನೆ ಇಷ್ಟು ದಿವಸ ಜೀವಂತ ಐತಂತಂದ್ರೆ ಇದೆಲ್ಲ ಇಲ್ಲಿ ಏನು ನೀವು ನೆರೆದಿರಿದಾರ ಎಲ್ಲ ಕಾರ್ಮಿಕ ಬಂಧುಗಳ ಒಂದು ಶ್ರಮದಿಂದ ಮತ್ತು ನಿಮ್ಮ ಶಕ್ತಿಯಿಂದ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನೀವಿಲ್ಲ ಅಂತಂದ್ರೆ ಈ ಕಾರ್ಖಾನೆ ಜೀರೋ. ನೀವಿದ್ದಾಗನ ಕಾರ್ಖಾನೆ, ನೀವಿದ್ದಾಗನ ರೈತರು. ನೀವಿಲ್ಲಿ ಶ್ರಮಪಟ್ಟು ಕೆಲಸ ಮಾಡಿದಾಗ ನಾವು ರೈತರು ಕೊಟ್ಟಂಥ ಕಬ್ಬು ಅದನ್ನು ಸರಿಯಾಗಿ ತಾವು ನುರಿಸಿ ಸರಿಯಾಗಿ ಅದನ್ನು ನೀವು ಸಕ್ಕರೆ ಮಾಡಿದಾಗ ತಾನೇ ಈ ಕಾರ್ಖಾನೆ ಜೀವಂತ ಆಗಿರ್ತದೆ. ಅದನ್ನೆಲ್ಲ ತಾವು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದೀರಾ. ಮತ್ತೆ ನಿಮಗೂ ಕೂಡ ನಿಮ್ಮ ಆಲ್ಮೋಸ್ಟ್ ಎಲ್ಲರೂ ಕೂಡ ಶೇರ್ ಹೋಲ್ಡರ್ಸು ಅದೇರಿ ಅಂತ ಭಾವಿಸ್ತಾನೆ. ಈ ಆಗು ಹೋಗುಗಳ ಬಗ್ಗೆ ಬಹುತೇಕ ಎಲ್ಲರಿಗಿಂತ ಹೆಚ್ಚು ತಮಗೂ ಗೊತ್ತಿರ್ತದೆ. ಈ ಫ್ಯಾಕ್ಟ್ರಿಗೆ ಏನು ನಡೆದೈತಿ, ಏನು ನಡೆದಿಲ್ಲ, ಯಾವ್ಯಾವ ಕಾರಣಕ್ಕೆ ಏನೇನು ಆಗೈತೆ ಅನ್ನುವಂಥದ್ದನ್ನು ನಾವು ಯಾರಿಗೂ ಎಕ್ಸ್ಪ್ಲೇನ್ ಮಾಡುವಂಥದ್ದು ಅವಶ್ಯಕತೆಯೂ ಇಲ್ಲ. ಎಲ್ಲರಿಗಿಂತ ಹೆಚ್ಚು ಬಲ್ಲವ್ರು ನೀವು ಅದೇ. ಯಾಕಂದ್ರೆ ಒಂದು ಏನೋ ಸಣ್ಣದು ಫ್ಯಾಕ್ಟ್ರಿ ಇನ್ಸಿಡೆಂಟ್ಸ್ ಆದ್ರೆ ಬಹುತೇಕ ಫಸ್ಟ್ ನಿಮಗೆ ಸಿಗೋದು ಇನ್ಫಾರ್ಮೇಷನ್, ಆಮೇಲೆ ಮಂದಿಗೆ ಸಿಗ್ತದೆ. ಅದಕ್ಕೆ ನೀವೆಲ್ಲರೂ ಜಾಗೃತರಾಗಬೇಕಾಕತಿ. ಒಂದು ಅವಕಾಶ ಎಲ್ಲರೂ ಬಹುತೇಕ ಎಕ್ಸ್ಪೀರಿಯನ್ಸ್ ಅನ್ನೋಕ್ಕಿಂತ ಹೊಸ ಮುಖಗಳು ಕೊಟ್ಟವು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಕೊಟ್ಟಿದ್ದೆವು. ಪೆನಲ್ ಟು ಪೆನಲ್ ಒಂದು ಅವಕಾಶ ಮಾಡಿ ಕೊಟ್ಟರೆ ನಮಗೆ ಒಂದು ಯಾವುದೇ ಡಿಸಿಷನ್ ತೊಗೊಳಕ್ಕೆ ಅಡಚಣೆ ಆಗಬಾರ್ದು. ಯಾಕಂದ್ರೆ ಈ ಕಾರ್ಖಾನೆ ಉದ್ದೇಶ ಎದಕ್ಕೆ ಹಿಂದೆ ಬಂದೈತೆ ಅನ್ನೋವಂಥದ್ದು ನನಗೆ ತಿಳಿದ ಮಟ್ಟಿಗೆ ಅಂತಂದ್ರೆ ಬಹುತೇಕ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸರಿಯಾಗಿ ಸಿಗದಿದ್ದಕ್ಕೆ ನಾವೆಲ್ಲ ನಮ್ಮ ದುಸ್ಥಿತಿ ಕಾರಣ ಆಗೈತಿ. ಇನ್ ಟೈಮ್ ದುಡ್ಡು ರಿಕ್ವೈರ್ಮೆಂಟ್ಸ್ ಇದ್ದಾಗ ಇದಕ್ಕೆ ಹಾಕಕ್ಕೆ ಆಗದಿದ್ದಕ್ಕನ ಪದೇ ಸಾಲದ ಮೇಲೆ ಸಾಲ ಹಾಕೊಂತ ಹೋಗಿ ಈ ಸ್ಥಿತಿಗೆ ಬಂದು ನಿಂತೈತಿ. ಅದ್ರ ಜೊತೆಗೆ ಅದಕ್ಕೆ ನಾವು ಒಂದು ಇಬ್ಬರು ಕರ್ಕೊಂಡು ನಾನ್ ಪೊಲಿಟಿಕಲ್ ಯಾವುದೇ ರಾಜಕಾರಣ ತೊಗೊಂಡು ಮಾಡಿಲ್ಲ. ಇದನ್ನು ಒಂದೇ ಉದ್ದೇಶ, ಈ ಫ್ಯಾಕ್ಟ್ರಿ ಜೀವಂತ ಉಳಿಬೇಕು, ಬೆಳಿಬೇಕು. ಎರಡೇ ಎರಡು ಅಜೆಂಡಾ.
ಯಾಕಂದ್ರೆ ಬರೀ ಜೀವಂತ ಉಳಿದ್ರ ಈಗ ಐತಿ ನೋಡ್ತಿರ್ತೀರಿ ನೀವು. ಒಂದು 2 ತಿಂಗಳ ಹಿಂದ್ಗಡೆನ ಆಯ್ತು ಸೀಸನಲ್ಲಿ ಇದ್ದವ್ರನ್ನ ಬ್ರೇಕ್ ಮಾಡ್ರಂತ ಹೋದ್ ಬೆಂಗಳೂರಿಗೆ ಮಾತು ಓಡಾಡಿದು ಮಾತು ಹೋಗ್ಕೊಂತ ಬರೀ ಇದಾಗೈತಿ. ಡಿಸಿಷನ್ಸ್ ಏನೇನಕ್ಕ ಹೊಂದಾಗ ಅದಕ್ಕೆ ಅನುಗುಣವಾಗಿ ಸ್ವಲ್ಪ ಮಾಡರ್ನೈಸೇಷನ್ ಆಗ್ಬೇಕು ಮೇಲ್. ಅಂದ್ರೆ ಕಾರ್ಮಿಕರ ಸಂಖ್ಯೆ ಕೂಡ ಕಮ್ಮಿ ಆಕೈತಿ. ಕಮ್ಮಿ ಮಾಡಿ ನಿಮ್ಮನ್ನು ಹೊರಗೆ ಹುದ್ದೆ ಹಾಕೋ ಉದ್ದೇಶ ಇಲ್ಲ. ಅದ್ರ ಜೋಡಿ ಕೆಪಾಸಿಟಿನೂ ಹೆಚ್ಚು ಮಾಡಿದ್ರೆ ಇದ್ದಂಥವ್ರಿಗೆ ಅಲ್ಲಿ ಎಂಗೇಜ್ ಆಗ್ತೀರಿ. ನಿಮ್ಮನ್ನು ಹೊರಗೆ ಹಾಕೋ ಪ್ರಶ್ನೆ ಇಲ್ಲ. ಅದನ್ನು ಕಮ್ಮಿ ಅಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಕಮ್ಮಿ ಮಾಡ್ಕೋಬೇಕಾಕತಿ ಲಾಭದಾಯಕ ಬರ್ಬೇಕಾದ್ರೆ. ಅದ್ರ ಜೋಡಿ ಕೆಪಾಸಿಟಿ ಇನ್ಕ್ರೀಸ್ ಮಾಡಿದ್ರು ಅದ ಮಂದಿ ಅಲ್ಲಿ ಒಳಗೆ ಹೋಗ್ತೈತಿ. ಈಗ ಒಂದು 6-7 ಸಾವಿರ ಕ್ರಷಿಂಗ್ ಮಾಡುವಂಥ ಕೆಪಾಸಿಟಿ ತೊಗೊಂಬಂದಿವಿ ನಮಗೆ ನಿಮ್ಮನ್ನು ಎಲ್ಲ ಇಟ್ಕೊಂಡು ಮಾತ್ರ ರಿಕ್ರೂಟ್ಮೆಂಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಕೈತಿ. ಅದಕ್ಕೆ ಆ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದೆವು. ಅದಕ್ಕೆ ತಾವೆಲ್ಲ ಇದ್ದಂಥ ನನ್ನ ಎಲ್ಲ ಕಾರ್ಮಿಕ ಸಹೋದರರು ಈ ಪೆನಲ್ಗೆ ತಮ್ಮ ಬೆಂಬಲ ಕೊಡಬೇಕು, ಆಶೀರ್ವಾದ ಮಾಡಬೇಕು. ಈ ಒಳ್ಳೆ ರೀತಿಯಿಂದ ಈ ಫ್ಯಾಕ್ಟ್ರಿ ಪುನಶ್ಚೇತನ ಮಾಡಕ್ಕೆ ತಾವೆಲ್ಲರೂ ಸಹ ಅದ್ರಾಗ ಭಾಗಿಯಾಗಿ. ಈ ಸಂದರ್ಭದಲ್ಲಿ ಪ್ಯಾನೆಲ್ನ ಸಾಮಾನ್ಯ ಮತಕ್ಷೇತ್ರದ ಇಟಗಿ ಶ್ರೀಕಾಂತ ನಾಗಪ್ಪ, ಕಿಲೇದಾರ್ ಶಂಕರ್ ಪರಪ್ಪ, ತುರ್ಮರಿ ಶ್ರೀಶೈಲ ಬಸಪ್ಪ ಪಾಟೀಲ್, ರಘು ಚಂದ್ರಶೇಖರ್ ಪಾಟೀಲ್, ರಾಮನಗೌಡ, ಸಣ್ಣಗೌಡ ಪಾಟೀಲ್, ಶಿವನಗೌಡ, ದೊಡ್ಡಗೌಡ ಮರಡಿ, ಶಿವಪುತ್ರಪ್ಪ, ಬಸವಣ್ಣಪ್ಪ, ಮಹಿಳಾ ಮೀಸಲು ಕ್ಷೇತ್ರದ ಲಲಿತಾ, ಬಾಲಚಂದ್ರ ಪಾಟೀಲ್, ಲಂಗೋಟಿ, ಸುನೀತಾ, ಮಹಾಂತೇಶ್ ವರ್ಗದ ಫಕೀರಪ್ಪ, ಸಕರಣ್ಣವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.